ಚಳಿಕಾಲ ಮುಗೀತು, ಇವಾಗ್ಲೇ ಬೇಸಿಗೆ ಕಾಲ ಸ್ಟಾರ್ಟ್ ಆದಂಗಿದೆ. ಈ ಬಿಸಿಲಿಗೆ ಮಧ್ಯಾಹ್ನ ಹೊತ್ತು ಬಿಸಿ ಬಿಸಿ ಅನ್ನ ಸಾಂಬಾರ್ ಇದೆಲ್ಲ ತಿನ್ನೋದಿಕ್ಕೆ ಆಗಲ್ಲ ಅಲ್ವಾ. ಅದರ ಬದಲು ಈ ತರ ಪಾರಂಪರ್ಯವಾದ ರಾಗಿ ಅಂಬ್ಲಿ ತರ ಜಾಸ್ತಿ ವೆರೈಟೀಸ್ ಇದೆ. ಇದು ಹೆಲ್ತ್ಗೂ ತುಂಬಾನೇ ಒಳ್ಳೇದು, ಬಾಡಿ ಹೀಟು ಕೂಡ ರೆಡ್ಯೂಸ್ ಆಗುತ್ತೆ. ಸೊ ಇವತ್ತಿನಿಂದ 6 ದಿನಕ್ಕೆ 6 ಬಗೆಯ ಅಂಬ್ಲಿ ಸೀರೀಸ್ ನ ನೋಡೋಣ. ಇವತ್ತಿನ ವಿಡಿಯೋದಲ್ಲಿ ರಾಗಿ ಅಂಬ್ಲಿ ಹೇಗೆ ಈಸಿಯಾಗಿ ಮಾಡೋದು ಅಂತ ನೋಡೋಣ. ಮೊದಲಿಗೆ ಸ್ಟವ್ ನಲ್ಲಿ ಒಂದು ಕುಕ್ಕರ್ ಇಟ್ಟು 1 ಕಪ್ ಅಷ್ಟು ನೀರನ್ನ ಹಾಕಿ ಹೀಟ್ ಮಾಡ್ಕೊಳ್ಳೋಣ. ಈಗ ಒಂದು ಬೌಲ್ಗೆ 1 ಕಪ್ ಅಷ್ಟು ರಾಗಿ ಹಿಟ್ಟನ್ನ ಹಾಕಿ ಸ್ವಲ್ಪ ನೀರನ್ನ ಹಾಕಿ ಮಿಕ್ಸ್ ಮಾಡಿಟ್ಕೊಳ್ಳೋಣ. ಈಗ ನೀರು ಹೀಟ್ ಆಗಿದೆ, ಅದರಲ್ಲಿ ಈ ರಾಗಿನ ಹಾಕೊಂಡು ಒಂದು ವಿಸ್ಕ್ ಇಟ್ಟು ಚೆನ್ನಾಗಿ ಈ ತರ ಗಂಟಿಲ್ದೆ ಮಿಕ್ಸ್ ಮಾಡ್ತಾನೆ ಇರಬೇಕು. ಸ್ಟವ್ ನ ಮೀಡಿಯಂ ಫ್ಲೇಮ್ ನಲ್ಲೇ ಇಟ್ಟು ರಾಗಿ ಮುದ್ದೆ ಮಾಡೋ ಕಡ್ಡಿನ ಉಪಯೋಗಿಸಿ ಈ ತರ ತಿರುಗಿಸ್ಕೊಟ್ಟು ರಾಗಿ ಚೆನ್ನಾಗಿ ಬೆಂದು ಈ ತರ ಬಂದ ಮೇಲೆ ಸ್ಟವ್ ನ ಆಫ್ ಮಾಡಿ ಬಿಸಿ ಆರದ್ಮೇಲೆ ಈ ತರ ಚಿಕ್ಕ ಚಿಕ್ಕ ಉಂಡೆಗಳಾಗಿ ಮಾಡಿ ನೀರಿಗೆ ಹಾಕಿ ಓವರ್ ನೈಟ್ ಅದರಲ್ಲಿ ಸೋಕ್ ಮಾಡಿ ಇಟ್ಟು ಮಾರನೇ ದಿನ ಒಂದು ಬೌಲ್ಗೆ ಒಂದು ರಾಗಿ ಮುದ್ದೆನ ಹಾಕೊಂಡು ಸ್ಮ್ಯಾಶ್ ಮಾಡಿ ಅದಕ್ಕೆ ಬೇಕಾದಷ್ಟು ಮೊಸರು, ಸ್ವಲ್ಪ ನೀರು, ಸಣ್ಣದಾಗಿ ಕಟ್ ಮಾಡಿ ಇಟ್ಟಿರುವ ಈರುಳ್ಳಿ, ಕರ್ಬೇವಿನ ಸೊಪ್ಪು, ಉಪ್ಪು ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸರ್ವ್ ಮಾಡಿ. ತುಂಬಾನೇ ಚೆನ್ನಾಗಿರುತ್ತೆ. ಸೊ ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಫುಡಿ ಕನ್ನಡನ ಫಾಲೋ ಮಾಡಿ.